ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 26 ಫೆಬ್ರವರಿ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಮೊದಲು ನಾವು ಡಿಸ್ಕಸ್ ಮಾಡೋಣ, ರಷ್ಯಾ ಯುಕ್ರೇನ್ನ ಮೇಲೆ ಒಂದು ದಾಳಿಯನ್ನು ಮಾಡ್ತಾ ಇದೆ. ರಷ್ಯಾ ಇನ್ವೇಡ್ಸ್ ಯುಕ್ರೇನ್ ಅನ್ನುವ ಆರ್ಟಿಕಲ್ನ ಡಿಸ್ಕಸ್ ಮಾಡೋಣ. ಅದಾದಮೇಲೆ ನಮ್ಮ ಮೊಬೈಲ್ ಆ್ಯಂಡ್ರಾಯ್ಡ್ ಆ್ಯಪ್ಗಳು ಬ್ಲಾಟ್ವೇರ್ ಆ್ಯಪ್ಸ್ ಅಂತ ಕರೀತಾರೆ. ಇವು ಸಾಕಷ್ಟು ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡುತ್ತವೆ ಯೂಸರ್ಗೆ. ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದಮೇಲೆ ಕಾರ್ಬೆವ್ಯಾಕ್ಸ್ ಅನ್ನುವ ಒಂದು ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ವ್ಯಾಕ್ಸಿನೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ನಮಗೆಲ್ಲ ಗೊತ್ತಿರೋ ಹಾಗೆ ವೈರ್ಲೆಸ್ ಚಾರ್ಜಿಂಗ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಬರ್ತಾ ಇವೆ, ಇನ್ನೋವೇಷನ್ಗಳು ಮಾಡ್ತಾ ಇದ್ದಾರೆ. ಸೊ ಈ ಒಂದು ವೈರ್ಲೆಸ್ ಚಾರ್ಜಿಂಗ್ ಮತ್ತು ಅದು ಹೇಗೆ ವರ್ಕ್ ಮಾಡುತ್ತೆ ಅನ್ನುವ ಒಂದು ಪ್ರೊಸೆಸನ್ನು ತಿಳ್ಕೊಳ್ಳೋಣ. ಅದಾದ ನಂತರ ಸಸ್ಟೈನಬಲ್ ಸಿಟೀಸ್ ಇಂಡಿಯಾ ಪ್ರೋಗ್ರಾಮ್, ಈ ಒಂದು ಪ್ರೋಗ್ರಾಮನ್ನು ಯಾರ ಒಂದು ಸಹಭಾಗಿತ್ವದಲ್ಲಿ ನಡೆಸಲಾಗ್ತಾ ಇದೆ, ಇದರ ಉದ್ದೇಶ ಏನು ಅಂತ ಕೂಡ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್, ರಷ್ಯಾ ಇನ್ವೇಡ್ಸ್ ಯುಕ್ರೇನ್. ಕಾಂಟೆಕ್ಸ್ಟ್ ಏನು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನ್ಯೂಸ್ ಪೇಪರ್ನಲ್ಲಿ ಓದಿರ್ತೀರ. ರಷ್ಯಾ ಹ್ಯಾಸ್ ಲಾಂಚ್ಡ್ ಆಲ್ ಔಟ್ ಇನ್ವೇಷನ್ ಆಫ್ ಯುಕ್ರೇನ್ ಬೈ ಲ್ಯಾಂಡ್, ಏರ್ ಆ್ಯಂಡ್ ಸಿ. ಯುಕ್ರೇನ್ ಮೇಲೆ ರಷ್ಯಾ ಏರ್, ಲ್ಯಾಂಡ್ ಆ್ಯಂಡ್ ಸಿ ಮೂರೂ ಒಂದು ಸಶಸ್ತ್ರ ಪಡೆಗಳಿಂದ ಅಟ್ಯಾಕನ್ನು ಮಾಡಿದೆ. ಇನ್ ವಾಟ್ ಈಸ್ ಬೀಯಿಂಗ್ ಸೀನ್ ಆ್ಯಸ್ ಅ ಬಿಗ್ಗೆಸ್ಟ್ ಅಟ್ಯಾಕ್ ಬೈ ಒನ್ ಸ್ಟೇಟ್ ಅಗೇನ್ಸ್ಟ್ ಅನದರ್ ಇನ್ ಯುರೋಪ್ ಸಿನ್ಸ್ ವರ್ಲ್ಡ್ ವಾರ್ II. ಎರಡನೇ ಮಹಾಯುದ್ಧ ಸಂಭವದ ಮೇಲೆ ಯುರೋಪಿನ ರಾಷ್ಟ್ರದ ಮೇಲೆ ಯಾವುದೇ ಒಂದು ಅನ್ಯ ರಾಷ್ಟ್ರದ ಒಂದು ಅತ್ಯಂತ ದೊಡ್ಡದಾದಂತಹ ಆಕ್ರಮಣ ಈ ರಷ್ಯಾದ ಆಕ್ರಮಣ ಆಗಿದೆ ಯುಕ್ರೇನ್ ದೇಶದ ಮೇಲೆ. ವಾಟ್ಸ್ ದ ಇಶ್ಯೂ ಬಿಟ್ವೀನ್ ರಷ್ಯಾ ಆ್ಯಂಡ್ ಯುಕ್ರೇನ್? ಈ ಯುಕ್ರೇನ್ ದೇಶದ ಬಗ್ಗೆ ತಿಳ್ಕೊಳ್ಳೋದಾದರೆ 44 ಮಿಲಿಯನ್ ಜನರನ್ನು ಹೊಂದಿರುವಂತಹ ಅತ್ಯಂತ ದೊಡ್ಡದಾದಂತಹ, ಯುರೋಪಿನಲ್ಲೇ ಅತ್ಯಂತ ದೊಡ್ಡದಾದಂತಹ ರಾಷ್ಟ್ರವಾಗಿದೆ ಈ ಯುಕ್ರೇನ್. ಇಲ್ಲಿ ಸುಮಾರು 44 ದಶಲಕ್ಷ ಜನರು ವಾಸವಾಗಿದ್ದಾರೆ. ಮತ್ತು ಈ ಯುಕ್ರೇನ್ ದೇಶ ಸುಮಾರು 1000 ವರ್ಷಗಳ ಇತಿಹಾಸವನ್ನು ಕೂಡ ಹೊಂದಿದೆ. ರಷ್ಯಾದ ನಂತರದ ಅತ್ಯಂತ ದೊಡ್ಡದಾದಂತಹ ಯುರೋಪಿನ ಖಂಡದಲ್ಲಿ ಈ ಯುಕ್ರೇನ್ ದೇಶ ಇದೆ. ಇಟ್ ವೋಟೆಡ್ ಓವರ್ವೆಲ್ಮಿಂಗ್ಲಿ ಫಾರ್ ಇಂಡಿಪೆಂಡೆನ್ಸ್ ಫ್ರಮ್ ಮಾಸ್ಕೋ ಆಫ್ಟರ್ ದ ಫಾಲ್ ಆಫ್ ದ ಸೋವಿಯತ್ ಯೂನಿಯನ್ ಆ್ಯಂಡ್ ಸೇಸ್ ಇಟ್ಸ್ ಏಮ್ ಟು ಜಾಯಿನ್ ನ್ಯಾಟೋ ಆ್ಯಂಡ್ ಯುರೋಪಿಯನ್ ಯೂನಿಯನ್. ಈ ಒಂದು ಯುಕ್ರೇನ್ ದೇಶ ಸೋವಿಯತ್ ಯೂನಿಯನ್ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯತ್ ರಷ್ಯಾ, ಇದರ ಡಿಸ್ಇಂಟಿಗ್ರೇಷನ್, USSRನ ಡಿಸ್ಇಂಟಿಗ್ರೇಷನ್ 1991ರಲ್ಲಿ ಆಯಿತು. ಅದಾದ ನಂತರ ಇದಕ್ಕೆ ಸಂಪೂರ್ಣವಾದಂತಹ ಸ್ವತಂತ್ರವನ್ನು ಪಡೆದುಕೊಂಡಿದ್ದರೂ ಸಹ ಇದು ಸದ್ಯಕ್ಕೆ ರಷ್ಯಾದಿಂದ ಸಾಕಷ್ಟು ಡಿಸ್ಟರ್ಬೆನ್ಸ್ ಅಥವಾ ಆಕ್ರಮಣಗಳನ್ನು ಎದುರಿಸಬೇಕಾಗಿ ಬರ್ತಾ ಇದೆ. ಈ ಯುಕ್ರೇನ್ ತನ್ನ ಇಂಟ್ರೆಸ್ಟನ್ನು ನ್ಯಾಟೋ ದೇಶಗಳ ಒಂದು ಒಕ್ಕೂಟ ಮತ್ತು ಯುರೋಪಿಯನ್ ಯೂನಿಯನ್ ಜಾಯಿನ್ ಮಾಡುವ ಒಂದು ಇಂಟ್ರೆಸ್ಟನ್ನು ತೋರಿಸ್ತಾ ಇದೆ. ಇದಕ್ಕೆ ವಿರುದ್ಧವಾಗಿ ರಷ್ಯಾದ ಪ್ರೆಸಿಡೆಂಟ್ ಆದಂತಹ ವ್ಲಾಡಿಮಿರ್ ಪುಟಿನ್ ಅವರು ಯುಕ್ರೇನ್ ಈಸ್ ಅ ಪಪೆಟ್ ಆಫ್ ವೆಸ್ಟ್, ಅಂದರೆ ಪಾಶ್ಚಿಮಾತ್ಯ ದೇಶಗಳ ಒಂದು ಕೈಗೊಂಬೆಯಾಗಿ ಯುಕ್ರೇನ್ ವರ್ತಿಸ್ತಾ ಇದೆ ಅಂತ ಯುಕ್ರೇನ್ ಬಗ್ಗೆ ಸ್ಟೇಟ್ಮೆಂಟ್ ನೀಡ್ತಾರೆ. ಪುಟಿನ್ ಹ್ಯಾಸ್ demanded guarantees from the West and Ukraine that it will not join NATO, a defensive alliance of 30 countries. ನ್ಯಾಟೋ ಅಂತಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದು ಪಾಶ್ಚಿಮಾತ್ಯ ದೇಶಗಳ 30 ರಾಷ್ಟ್ರಗಳ ಒಂದು ಒಕ್ಕೂಟವಾಗಿದೆ, ಅಲಯನ್ಸ್ ಇದೆ, ಮಿಲಿಟರಿ ಅಲಯನ್ಸ್ ಇದು. ಸೊ ಇದನ್ನು ಸೇರಿಕೊಳ್ಳುವ ಒಂದು ಉದ್ದೇಶವನ್ನು ಯುಕ್ರೇನ್ ಹೇಳ್ತಾ ಇದ್ದರೂ ಕೂಡ ವ್ಲಾಡಿಮಿರ್ ಪುಟಿನ್, ರಷ್ಯಾದ ಅಧ್ಯಕ್ಷರು, ಇದನ್ನು ವಿರೋಧಿಸ್ತಾ ಇದ್ದಾರೆ. ಈ ಆಲ್ಸೋ ವಾಂಟ್ಸ್ ಯುಕ್ರೇನ್ ಟು ಡಿಮಿಲಿಟರೈಸ್ಡ್ ಆ್ಯಂಡ್ ಬಿಕಮ್ ಅ ನ್ಯೂಟ್ರಲ್ ಸ್ಟೇಟ್. ಇದು ಏಷ್ಯಾ ಅಥವಾ ರಷ್ಯಾ ಮತ್ತು ಪಶ್ಚಿಮ ದೇಶಗಳ ನಡುವಿನ ಒಂದು ನ್ಯೂಟ್ರಲ್ ಸ್ಟೇಟ್ ಆಗಿ ಮಿಲಿಟರಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿಸಿ ಒಂದು ನ್ಯೂಟ್ರಲ್ ಸ್ಟೇಟ್ ಅಥವಾ ನ್ಯೂಟ್ರಲ್ ಆದಂತಹ ರಾಜ್ಯವಾಗಬೇಕು ಅಂತ ಇವರು ಅಪೇಕ್ಷೆ ಪಡ್ತಾ ಇದ್ದಾರೆ. ಬಟ್ ಇನ್ ಜಾನ್ವರಿ ಲಾಸ್ಟ್ ಇಯರ್ ಯುಕ್ರೇನಿಯನ್ ಪ್ರೆಸಿಡೆಂಟ್ ವೊಲೋಡಿಮಿರ್ Zelensky urged US President Joe Biden to let Ukraine join NATO. US ಪ್ರೆಸಿಡೆಂಟ್ ಜೋ ಬಿಡನ್ ಅವರಿಗೆ ಕಳೆದ ವರ್ಷ ಯುಕ್ರೇನ್ನ ನ್ಯಾಟೋ ಒಂದು ಅಲಯನ್ಸ್ ಟ್ರೀಟಿಗೆ ಜಾಯಿನ್ ಆಗಲು ಅಥವಾ ಸೇರಿಕೊಳ್ಳಲು ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿದರು. ಇದನ್ನು ಕೇಳಿದವರು ಯುಕ್ರೇನ್ನ ಪ್ರೆಸಿಡೆಂಟ್ ಆದಂತಹ
ವಾಲೋಡಿಮೈರ್ ಝೆಲೆನ್ಸ್ಕಿ ಅವರು. This greatly irked Russia as it does not want Ukraine to move towards European institutions such as NATO and European Union. ಈ ಒಂದು ನ್ಯಾಟೋವನ್ನು ಜಾಯಿನ್ ಮಾಡುವ ಒಂದು ಅಪೇಕ್ಷೆ ಏನಿದೆ ಯುಕ್ರೇನ್ ಪ್ರೆಸಿಡೆಂಟ್ ತಿಳಿಸಿದರು. ಇದರಿಂದ ಸಾಕಷ್ಟು ಡಿಸ್ಟರ್ಬೆನ್ಸನ್ನು ಮತ್ತು ಮುಜುಗರವನ್ನು ರಷ್ಯಾ ಹೊಂದಿತ್ತು. ಇದಾದ ನಂತರ ಯುಕ್ರೇನ್ ಈ ಒಂದು ಯುರೋಪಿಯನ್ ಇನ್ಸ್ಟಿಟ್ಯೂಷನ್ ಆದಂತಹ ನ್ಯಾಟೋ ಮತ್ತು ಯುರೋಪಿಯನ್ ಯೂನಿಯನ್ಗಳನ್ನು ಜಾಯಿನ್ ಆಗಬಾರ್ದು ಅಂತ ಹೇಳ್ತಾ ಇದೆ. ಬಟ್ ವೈ ರಷ್ಯಾ ಟೇಕ್ ಸೋ ಮಚ್ ಅಬೌಟ್ ಯುಕ್ರೇನ್ ಬಗ್ಗೆ ಇಷ್ಟೊಂದು ಯಾಕೆ ಇಂಟ್ರೆಸ್ಟ್ ಹೊಂದಿದೆ ರಷ್ಯಾ ಅಂತ ತಿಳ್ಕೊಳ್ಳೋದಾದರೆ, ಬೋತ್ ರಷ್ಯಾ ಆ್ಯಂಡ್ ವೆಸ್ಟ್ ಸಿ ಯುಕ್ರೇನ್ ಆ್ಯಸ್ ಅ ಪೊಟೆನ್ಷಿಯಲ್ ಬಫರ್ಸ್ ಅಗೇನ್ಸ್ಟ್ ಈಚ್ ಅದರ್. ನೀವು ಮ್ಯಾಪ್ನಲ್ಲಿ ನೋಡಿರ್ಬೋದು, ಈ ಯುಕ್ರೇನ್ ದೇಶ ಏನಿದೆ ರಷ್ಯಾ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಒಂದು ನಡುವಿನ ಬಫರ್ ಕಂಟ್ರಿಯಾಗಿ, ಈ ಒಂದು ಬಫರ್ ಅಥವಾ ಸೇಫ್ ಆದಂತಹ ಕಂಟ್ರಿ, ಇವುಗಳನ್ನು ಬೇರ್ಪಡಿಸುವಂತಹ ಬಫರ್ ಕಂಟ್ರಿಯಾಗಿ ಈ ಯುಕ್ರೇನ್ನ ಲೊಕೇಶನ್ ಇದೆ. ರಷ್ಯಾ ಕನ್ಸಿಡರ್ಸ್ ಯುಕ್ರೇನ್ ವಿದಿನ್ ಇಟ್ಸ್ ನ್ಯಾಚುರಲ್ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್. ರಷ್ಯಾ ಈ ಒಂದು ವೆಸ್ಟರ್ನ್ ದೇಶಗಳ ಮೇಲೆ ಒಂದು ಪ್ರಭಾವವನ್ನು ಬೀರಲು ಈ ಯುಕ್ರೇನನ್ನು ಬಳಸುವ ಒಂದು ನಿರೀಕ್ಷೆ ಅಥವಾ ಒಂದು ಅಪೇಕ್ಷೆಯನ್ನು ಹೊಂದಿದೆ. Most of it was for centuries part of Russian Empire. Many Ukrainians are native Russian speakers and country was part of Soviet Union until winning independence in 1991. USSRನ ಡಿಸ್ಇಂಟಿಗ್ರೇಷನ್ 1991ರಲ್ಲಿ ಆಗಿತ್ತು. ಅದಾದ ನಂತರ ಈ ಯುಕ್ರೇನ್ಗೆ ಸಂಪೂರ್ಣವಾದಂತಹ ಸ್ವತಂತ್ರವನ್ನು ಈ ಯುಕ್ರೇನ್ ರಷ್ಯಾದಿಂದ ಪಡೆದುಕೊಂಡಿತ್ತು. ಆದರೂ ಕೂಡ ರಷ್ಯಾದ ಒಂದು ಸಾಮ್ರಾಜ್ಯದ ಅಂಡರ್ನಲ್ಲಿ ಬಂದಿದ್ದಂತಹ ಈ ಯುಕ್ರೇನ್ ದೇಶ ಏನಿದೆ, ಇಲ್ಲಿ ಸಾಕಷ್ಟು ರಷ್ಯನ್ ಮಾತಾಡುವಂತಹ ಜನರು ಕೂಡ ಇಲ್ಲಿ ವಾಸಿಸುತ್ತಿದ್ದಾರೆ. ಸೊ ಈ ಒಂದು ವಿಷಯಗಳ ಒಂದು ಅರಿವು ನಮಗಾಗಿದೆ ಫ್ರೆಂಡ್ಸ್. ಸೊ ಯುಕ್ರೇನ್ ಮತ್ತು ರಷ್ಯಾದ ನಡುವಿನ ಬಾಂಧವ್ಯ ಎಷ್ಟು ಹದಗೆಡಲು ಕಾರಣ ಅಂತಂದರೆ, ಅಲ್ಲಿನ ಯುಕ್ರೇನ್ ಜನರು ಇಲ್ಲಿ ಒಂದು ತಮ್ಮ ಸ್ವತಂತ್ರವಾದಂತಹ ರಾಷ್ಟ್ರವನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಬಟ್ USSRನಿಂದ ಡಿಸ್ಇಂಟಿಗ್ರೇಟ್ ಆದಂತಹ ಈ ಯುಕ್ರೇನನ್ನು ಮತ್ತೆ ವಶಪಡಿಸಿಕೊಳ್ಳುವ ಒಂದು ಅಪೇಕ್ಷೆಯನ್ನು ಅಥವಾ ಆಸೆಯನ್ನು ವ್ಲಾಡಿಮಿರ್ ಪುಟಿನ್, ರಷ್ಯಾದ ಅಧ್ಯಕ್ಷರಾದಂತಹ ವ್ಲಾಡಿಮಿರ್ ಪುಟಿನ್ ಅವರು ಹೊಂದಿದ್ದಾರೆ. ಸೊ ಈ ಒಂದು ವಾರ್ ನಡೆಯಲು ಇದೊಂದು ಮುಖ್ಯವಾದ ಕಾರಣವಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್, ಬ್ಲಾಟ್ವೇರ್ ಆ್ಯಪ್ಸ್. ನಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ನೋಡಿರ್ಬೋದು ನೀವು, ಅನ್ವಾಂಟೆಡ್ ಅಪ್ಲಿಕೇಶನ್ಸ್ಗಳು ಅದರಲ್ಲಿ ಬರ್ತಾ ಇರ್ತವೆ, ಸಾಕಷ್ಟು ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇರ್ತವೆ. ಸೊ ಅವುಗಳನ್ನು ಬ್ಲಾಟ್ವೇರ್ ಅಂತ ಕರೀತಾರೆ. ಬ್ಲಾಟ್ವೇರ್ ಆ್ಯಪ್ಸ್ ಆರ್ ಬೀಯಿಂಗ್ ಕ್ರಿಟಿಸೈಸ್ಡ್ ಫಾರ್ ಟೇಕಿಂಗ್ ಅಪ್ ಅ ಸ್ಟೋರೇಜ್ ಆಫ್ ದ ಡಿವೈಸ್ ಅನ್ನೆಸೆಸರಿಲಿ ಆ್ಯಂಡ್ ಅಫೆಕ್ಟಿಂಗ್ ದ ಸಿಸ್ಟಮ್ಸ್ ಬ್ಯಾಟ್ರಿ ಲೈಫ್ ಆ್ಯಂಡ್ ಓವರಾಲ್ ಪರ್ಫಾರ್ಮೆನ್ಸ್. ಈ ಒಂದು ಅನ್ನೆಸೆಸರಿ ಆದಂತಹ ಬ್ಲಾಟ್ವೇರ್ಗಳು ಅಂದರೆ ಅನವಶ್ಯಕವಾದಂತಹ ಅಪ್ಲಿಕೇಶನ್ಗಳು ಮೊಬೈಲ್ನಲ್ಲಿ ಆಲ್ರೆಡಿ ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಇವು ನಮ್ಮ ಮೊಬೈಲ್ನ ಪರ್ಫಾರ್ಮೆನ್ಸನ್ನ ಮತ್ತು ಅದರ ಒಂದು ಬ್ಯಾಟ್ರಿ ಲೈಫನ್ನು ಮತ್ತು ಅದರ ಓವರಾಲ್ ಅದರ ಒಂದು ವರ್ಕಿಂಗ್ ಕಂಡೀಷನನ್ನು ಡಿಸ್ಟರ್ಬ್ ಮಾಡುವುದರೊಂದಿಗೆ ಯೂಸರ್ಗಳಿಗೆ, ಮೊಬೈಲ್ ಯೂಸ್ ಮಾಡುವ ವ್ಯಕ್ತಿಗೆ ಸಾಕಷ್ಟು ಡಿಸ್ಟರ್ಬೆನ್ಸನ್ನು ಒದಗಿಸುತ್ತವೆ ಅಥವಾ ನೀಡುತ್ತವೆ ಅಂತ ಈ ಬ್ಲಾಟ್ವೇರ್ಗಳನ್ನು ಕ್ರಿಟಿಸೈಸ್ ಮಾಡಲಾಗಿದೆ. ಪೊಟೆನ್ಷಿಯಲಿ ಅನ್ವಾಂಟೆಡ್ ಪ್ರೋಗ್ರಾಮ್ಸ್, ಮೋರ್ ಪಾಪ್ಯುಲರ್ಲಿ ನೌನ್ ಆಸ್ ಬ್ಲಾಟ್ವೇರ್. ಈ ಅನ್ವಾಂಟೆಡ್ ಪ್ರೋಗ್ರಾಮ್ ಏನಿರುತ್ತವೆ ಅಪ್ಲಿಕೇಶನ್ಗಳು, ಇವುಗಳನ್ನು ಬ್ಲಾಟ್ವೇರ್ಗಳಂತ ಕರೀತಾರೆ. ಆರ್ ನೀಡ್ಲೆಸ್ ಪ್ರೋಗ್ರಾಮ್ಸ್ ದ್ಯಾಟ್ ಟೇಕ್ ಟೋಲ್ ಆನ್ ಯುವರ್ ಡಿವೈಸ್ ಪರ್ಫಾರ್ಮೆನ್ಸ್ ಕೂಡ ಕುಂಠಿತವಾಗುತ್ತೆ ಮೊಬೈಲ್ದು ಅಂತ ಸ್ಟೇಟ್ಮೆಂಟ್ ಇದೆ. ಡಿವೈಸ್ ಮ್ಯಾನುಫ್ಯಾಕ್ಚರರ್ಸ್ ಇಂಟ್ರೊಡ್ಯೂಸ್ಡ್ ದೀಸ್ ಬ್ಲಾಟ್ವೇರ್ ಆ್ಯಪ್ಸ್ ಟು ಪ್ರೊವೈಡ್ ಯೂಸರ್ಸ್ ಅಡಿಷನಲ್ ಪ್ರೋಗ್ರಾಮ್ಸ್ ದ್ಯಾಟ್ ದೇ ಮೈಟ್ ವಾಂಟ್ ಟು ಯೂಸ್ ವೈಲ್ ಮೇಕಿಂಗ್ ಮನಿ ಆನ್ ದ ವೇ. ಈ ಒಂದು ಮೊಬೈಲ್ ಡಿವೈಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಉದ್ಯಮಿಗಳು ಈ ಒಂದು ಬ್ಲಾಟ್ವೇರ್ಗಳನ್ನು ಅವಶ್ಯಕತೆ ಆಗ್ಬೋದು ವ್ಯಕ್ತಿಗಳಿಗೆ ಅಥವಾ ಯೂಸರ್ಗೆ ಅಂತ ಇವುಗಳನ್ನು ಮೊದಲೇ ಇನ್ಸ್ಟಾಲ್ ಮಾಡಿರ್ತಾರೆ. ಆದರೆ ಅಟ್ ದ ಸೇಮ್ ಟೈಮ್ ಆ ಒಂದು ದಾರಿಯಲ್ಲಿ, ಆ ಒಂದು ನಿರ್ಧಾರದಲ್ಲಿ ಈ ಮ್ಯಾನುಫ್ಯಾಕ್ಚರ್ಗಳು ಆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡುವುದರಿಂದ ಸಾಕಷ್ಟು ಹಣವನ್ನು ಕೂಡ ಕಮಾಯಿಸುತ್ತಾರೆ. Gradually, these apps, rather than being helpful, end up being a headache for the user. ಯೂಸರ್ಗೆ ಈ ಒಂದು ಬ್ಲಾಟ್ವೇರ್ಗಳು ಹೆಡೇಕ್ ಅಥವಾ ತಲೆನೋವಾಗಿ ಪರಿಣಮಿಸುತ್ತವೆ ಸತತವಾಗಿ ಯೂಸ್ ಮಾಡುವುದರಿಂದ. ಜನರಲಿ ದೀಸ್ ಆ್ಯಪ್ಸ್ ದ್ಯಾಟ್ ರನ್ ಇನ್ ದ ಬ್ಯಾಕ್ಗ್ರೌಂಡ್ ಆ್ಯಂಡ್ ಹಿಡನ್ ಆ್ಯಂಡ್ ಲೊಕೇಟಿಂಗ್ ದೆಮ್ ಬಿಕಮ್ಸ್ ಅ ಟಫ್ ಜಾಬ್ ಫಾರ್ ದ ಯೂಸರ್ಸ್. ಈ ಒಂದು ಉಪಯೋಗಕ್ಕೆ ಬಾರದಂತಹ ಈ ಬ್ಲಾಟ್ವೇರ್ಗಳೇನಿರ್ತವೆ
ಇವು ಸಾಫ್ಟ್ವೇರ್ಗಳೇ ಅಥವಾ ಅಪ್ಲಿಕೇಶನ್ ಆಗಿರುತ್ತವೆ. ಇವು ಮೊಬೈಲ್ನ ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗ್ತಾ ಇರ್ತವೆ. ಅವು ಹಿಡನ್ ಆಗಿ ಕೂಡ ಇರ್ತವೆ. ಇದರಿಂದ ಇವುಗಳನ್ನು ಡಿಟೆಕ್ಟ್ ಮಾಡುವುದು ಅಥವಾ ಲೊಕೇಟ್ ಮಾಡಿ ಅವುಗಳನ್ನು ಸ್ಟಾಪ್ ಮಾಡುವುದು ಕೂಡ ಯೂಸರ್ಗಳಿಗೆ ಸಾಕಷ್ಟು ಡಿಫಿಕಲ್ಟ್ ಆಗಿರುತ್ತವೆ ಅಂತ ಹೇಳ್ತಾರೆ. ಇಟ್ ಕುಡ್ ಬಿ ಎನಿ ಸಾಫ್ಟ್ವೇರ್ ಆನ್ ಯುವರ್ ಕಂಪ್ಯೂಟರ್, ಫೋನ್, ಟ್ಯಾಬ್ಲೆಟ್ ದ್ಯಾಟ್ ಕನ್ಸ್ಯೂಮ್ಸ್ ಲಾಟ್ ಆಫ್ ರಿಸೋರ್ಸಸ್ ಲೈಕ್ ಮೆಮೊರಿ ಸ್ಟೋರೇಜ್, ಬ್ಯಾಟ್ರಿ ಲೈಫ್. ಇಂಥ ಒಂದು ರಿಸೋರ್ಸ್ಗಳನ್ನು ಈ ಸಾಫ್ಟ್ವೇರ್ಗಳು ಮೊಬೈಲ್ ಮತ್ತು ಕಂಪ್ಯೂಟರ್, ಟ್ಯಾಬ್ಲೆಟ್ಗಳಿಂದ ನಮ್ಮ ಸಂಪನ್ಮೂಲಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುತ್ತವೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಾಟ್ವೇರ್ಸ್ ಫೌಂಡ್ ಆನ್ ದ ಡಿವೈಸ್. ದೇರ್ ಆರ್ ಮೋಸ್ಟ್ ಕಾಮನ್ಲಿ 3 ಟೈಪ್ಸ್ ಆಫ್ ಬ್ಲಾಟ್ವೇರ್ಸ್ ವೇರ್ ಫೌಂಡ್. 3 ವಿಧದ ಬ್ಲಾಟ್ವೇರ್ಗಳನ್ನು ನಾವು ಕಾಣ್ಬೋದು. ನಿಮಗೆ ಕ್ವಶನ್ ಕೇಳ್ಬೋದು, ನಿಮ್ಮ ಎಕ್ಸಾಮ್ನಲ್ಲಿ 3 ವಿಧದ ಈ ಬ್ಲಾಟ್ವೇರ್ಗಳ ಒಂದು ಮಾಹಿತಿಯನ್ನು ನಾವು ಅರಿತುಕೊಳ್ಳುವುದು ಬಹಳ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಇಂಪಾರ್ಟೆಂಟ್ ಆಗಿರುತ್ತವೆ. ಈ 3 ವಿಧದ ಬ್ಲಾಟ್ವೇರ್ಗಳಲ್ಲಿ ಮೊದಲನೆಯದು ಯುಟಿಲಿಟೀಸ್ ಅಂತ ಕರೀತಾರೆ. ಈ ಒಂದು ಯುಟಿಲಿಟೀಸ್ ಅನ್ನುವ ಆ್ಯಪ್ಗಳು, ದೀಸ್ ಆರ್ ಟೈಪ್ ಆಫ್ ಬ್ಲಾಟ್ವೇರ್ಸ್ come from manufacturers and third party developers and are usually preloaded on your device. ಮೊಬೈಲ್ನಲ್ಲಿ ನಾವು ಹೊಸ ಮೊಬೈಲನ್ನು ಪರ್ಚೇಸ್ ಮಾಡಿದಾಗ ಈ ಪ್ರೀಲೋಡೆಡ್ ಆಗಿರುವಂತಹ, ಪ್ರೀ ಇನ್ಸ್ಟಾಲ್ಡ್ ಆಗಿರುವಂತಹ ಈ ಥರ್ಡ್ ಪಾರ್ಟಿಯಿಂದ ಡೆವಲಪ್ ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರರ್ಗಳಿಂದ ಈ ಒಂದು ಸಾಫ್ಟ್ವೇರ್ಗಳನ್ನು ಮೊಬೈಲ್ನಲ್ಲಿ ಮೊದಲೇ ಇನ್ಸ್ಟಾಲ್ ಮಾಡಲಾಗಿರುತ್ತದೆ. ಇವುಗಳನ್ನು ಯುಟಿಲಿಟೀಸ್ ಅಂತ ಕರೀತಾರೆ. ಇದಾದ ನಂತರ ದೀಸ್ ಆಫರ್ ಆ್ಯಡೆಡ್ ಫಂಕ್ಷನಾಲಿಟಿ ಟು ಯುವರ್ ಡಿವೈಸ್. ಇವು ಹೆಚ್ಚಿನ ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡಲು ಫಂಕ್ಷನಾಲಿಟಿಗೆ ಈ ಒಂದು ಯುಟಿಲಿಟೀಸ್ಗಳು ಸಹಾಯ ಮಾಡುತ್ತವೆ. ಇನ್ನು 2ನೇ ವಿಧದ ಬ್ಲಾಟ್ವೇರ್ಗಳು ಅಂತಂದರೆ ಟ್ರಯಲ್ ವೇರ್ ಅಂತ. ಇವು ಒಂದು ಅಪ್ಲಿಕೇಶನ್ಗಳು ನೀವು ಮೊಬೈಲ್ನಲ್ಲಿ ನೋಡಿರ್ಬೋದು. ಸ್ಟಾರ್ಟಿಂಗಿಗೆ ಈ ಅಪ್ಲಿಕೇಶನ್ಗಳು ಫ್ರೀ ಟ್ರಯಲನ್ನು ಕೊಡುತ್ತವೆ. ನೀವು ಕಂಟಿನ್ಯೂಯಸ್ ಆಗಿ ಆ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಾ ಹೋದ ಹಾಗೆ ಅವು ಆ ಯೂಸರ್ ಏನಿರ್ತಾರೆ, ಆ ಮೊಬೈಲ್ನ ಯೂಸರ್, ಅವುಗಳನ್ನು ಆಮೇಲೆ ಪೇ ಮಾಡಬೇಕಾಗುತ್ತೆ ಇವುಗಳಿಗೆ, ಆ ಆ್ಯಪ್ಗಳಿಗೆ. ಹವೆವರ್ ದೀಸ್ ಪ್ರೋಗ್ರಾಮ್ಸ್ ಕೀಪ್ ಕನ್ಸ್ಯೂಮಿಂಗ್ ಯುವರ್ ಡಿವೈಸಸ್ ರಿಸೋರ್ಸಸ್ ಆಫ್ಟರ್ ದ ಟ್ರಯಲ್ ಪೀರಿಯಡ್ ಈಸ್ ಓವರ್. ಆ ಟ್ರಯಲ್ ಪೀರಿಯಡ್ ಆದಮೇಲೆ ನೀವು ಆ ಬ್ಲಾಟ್ವೇರ್ಗಳನ್ನು, ಈ ಟ್ರಯಲ್ ವೇರ್ಗಳನ್ನು ಯೂಸ್ ಮಾಡದೇ ಇದ್ದರೂ ಸಹಿತ ಅವು ಮೊಬೈಲ್ನ ಬ್ಯಾಕ್ಗ್ರೌಂಡ್ನಲ್ಲಿ ಫಂಕ್ಷನ್ ಆಗ್ತಾ ಇರುತ್ತವೆ. ಮತ್ತು ನಮ್ಮ ಬ್ಯಾಟ್ರಿ ಲೈಫ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಮತ್ತು ಪರ್ಫಾರ್ಮೆನ್ಸ್ಗೆ ಇವುಗಳು ಅಫೆಕ್ಟ್ ಮಾಡುತ್ತವೆ. ಇನ್ನು 3ನೇ ವಿಧದ ಬ್ಲಾಟ್ವೇರ್ಗಳು ಅಂತಂದರೆ ಆ್ಯಡ್ವೇರ್ ಅಂತ. ದೀಸ್ ಟೈಪ್ ಆಫ್ ಬ್ಲಾಟ್ವೇರ್ಸ್ ಟಿಪಿಕಲಿ ಗೆಟ್ಸ್ ಡೌನ್ಲೋಡೆಡ್ ವೈಲ್ ಡೌನ್ಲೋಡಿಂಗ್ ಸಾಫ್ಟ್ವೇರ್ಸ್ ಫ್ರಮ್ ದ ಇಂಟರ್ನೆಟ್. ಈ ಇಂಟರ್ನೆಟ್ನಲ್ಲಿ ನಮ್ಮ ಗೂಗಲ್ ಪ್ಲೇಗಳೇ ಆಗಿರ್ಬೋದು ಅಥವಾ ಇಂಟರ್ನೆಟ್ ಥ್ರೂ ನಾವು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ತಾ ಇದ್ದಾಗ ಈ ಆ್ಯಡ್ವೇರ್ಗಳು ಅದರೊಂದಿಗೆ ಡೌನ್ಲೋಡ್ ಆಗಿ ಸಾಕಷ್ಟು ಡಿಸ್ಟರ್ಬೆನ್ಸನ್ನು ಯೂಸರ್ಗಳಿಗೆ ನೀಡುತ್ತವೆ. ಸೊ ಈ ರೀತಿ ಬ್ಲಾಟ್ವೇರ್ಗಳು ಫಂಕ್ಷನ್ ಮಾಡುತ್ತವೆ. ನಾವೀಗ ತಿಳಿದುಕೊಂಡ ಮಾಹಿತಿ ಏನು ಅಂತಂದರೆ ಬ್ಲಾಟ್ವೇರ್ಗಳು ಏನು ಅಂತ. ಅದಾದಮೇಲೆ 3 ಟೈಪ್ಸ್ ಆದಂತಹ 3 ವಿಧದ ಬ್ಲಾಟ್ವೇರ್ಗಳನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಯುಟಿಲಿಟೀಸ್, ಟ್ರೈವೇರ್, ಆ್ಯಡ್ವೇರ್. ಇದಾದಮೇಲೆ ಬ್ಲಾಟ್ವೇರ್ಗಳು ಯಾವ ರೀತಿ ನಮ್ಮ ಮೊಬೈಲ್ಗೆ ಎಫೆಕ್ಟ್ ಮಾಡುತ್ತವೆ ಅಂತ ಕೂಡ ನಾವು ತಿಳ್ಕೊಂಡ್ವಿ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಕಾರ್ಬೆವ್ಯಾಕ್ಸ್ ಅನ್ನುವ ಒಂದು ವ್ಯಾಕ್ಸಿನೇಷನ್ ಬಗ್ಗೆ ಇದೆ, ವ್ಯಾಕ್ಸಿನ್ ಬಗ್ಗೆ. ಪ್ರಥಮವಾಗಿ ದೇಶೀಯವಾಗಿ ಡೆವಲಪ್ ಆದಂತಹ ಈ ರಿಸೆಪ್ಟರ್ ಬೈಂಡಿಂಗ್ ಡೊಮೇನ್ ಪ್ರೋಟೀನ್, ಇಟ್ ಈಸ್ ಅ ಸಬ್ ಯೂನಿಟ್ ಆಫ್ ವ್ಯಾಕ್ಸಿನ್ ಆಫ್ COVID-19 ಕಾರ್ಬೆವ್ಯಾಕ್ಸ್ ವಿಚ್ ಈಸ್ ಡೆವಲಪ್ಡ್ ಬೈ ಬಯೋಲಾಜಿಕಲ್ ಇ ಲಿಮಿಟೆಡ್. ನೆನ್ಪಿಟ್ಕೊಳ್ಳಿ, ಈ ಕಾರ್ಬೆವ್ಯಾಕ್ಸ್ ಅನ್ನುವ ಒಂದು ವ್ಯಾಕ್ಸಿನನ್ನು, ಸಬ್ ಯೂನಿಟ್ ವ್ಯಾಕ್ಸಿನನ್ನು ಡೆವಲಪ್ ಮಾಡಿದ್ದು ಬಯೋಲಾಜಿಕಲ್ ಇ ಲಿಮಿಟೆಡ್ ಅನ್ನುವ ಒಂದು ಸಂಸ್ಥೆ. ಹ್ಯಾಸ್ ರಿಸೀವ್ಡ್ ಅಪ್ರೂವಲ್ ಫಾರ್ ಎಮರ್ಜೆನ್ಸಿ ಯೂಸ್ ಅಥರೈಸೇಷನ್, EUA ಅಂತಂದರೆ ಎಮರ್ಜೆನ್ಸಿ ಯೂಸ್ ಅಥರೈಸೇಷನನ್ನು ಈ ಕಾರ್ಬೆವ್ಯಾಕ್ಸ್ ಅನ್ನುವ ಒಂದು ಲಸಿಕೆಗೆ ನೀಡಲಾಗಿದೆ. ಯಾವ ಸಂಸ್ಥೆ ಈ ಒಂದು ಅಪ್ರೂವಲನ್ನು ನೀಡುತ್ತೆ ಅಂತಂದರೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ, DCGI. ಮತ್ತು ಈ ಒಂದು ಕಾರ್ಬೆವ್ಯಾಕ್ಸನ್ನು ನೀಡುವ ಒಂದು ಏಜ್ ಗ್ರೂಪನ್ನು ಕೂಡ ನಿರ್ಧಾರ ಮಾಡಲಾಗಿದೆ. 12ರಿಂದ 18 ವರ್ಷದ ನಂತರದ ವ್ಯಕ್ತಿಗಳಿಗೆ ಅಥವಾ ಮಕ್ಕಳಿಗೆ, ಯುವಕರಿಗೆ ಈ ಒಂದು ಕಾರ್ಬೆವ್ಯಾಕ್ಸನ್ನು ನೀಡುವ ಒಂದು ಎಮರ್ಜೆನ್ಸಿ ಯೂಸ್ ಮಾಡುವಂತಹ ಅಪ್ರೂವಲನ್ನು DCGI ನೀಡಿದೆ. ಈ ಕಾರ್ಬೆವ್ಯಾಕ್ಸ್ ಈಸ್ ಅ 2-dose ವ್ಯಾಕ್ಸಿನ್ ಅಡ್ಮಿನಿಸ್ಟರ್ಡ್ intramuscularly and can be stored at 2 degrees Celsius to 8 degrees Celsius. 2 ಡಿಗ್ರಿ ಸೆಲ್ಸಿಯಸ್ನಿಂದ 8 ಡಿಗ್ರಿ ಸೆಲ್ಸಿಯಸ್ವರೆಗೆ ಸ್ಟೋರ್ ಮಾಡಿ ಇಡಬೇಕಾದಂತಹ ಈ ಕಾರ್ಬೆವ್ಯಾಕ್ಸನ್ನು 2 ಡೋಸ್ ವ್ಯಾಕ್ಸಿನ್ ಆಗಿದ್ದು, ಇದನ್ನು ಇಂಟ್ರಾಮಸ್ಕ್ಯುಲರ್ಲಿ ಅಂದರೆ ಇಂಜೆಕ್ಷನ್ ಥ್ರೂ ನಾವು
ಈ ಒಂದು ಲಸಿಕೆಯನ್ನು ಪಡೆಯಬಹುದಾಗಿದೆ. ದ ರೀಕಾಂಬ್ಯಾಟೆಂಟ್ ಪ್ರೋಟೀನ್ ಸಬ್ ಯೂನಿಟ್ ವ್ಯಾಕ್ಸಿನ್ ಡೆವಲಪ್ಡ್ ಫ್ರಮ್ ರಿಸೆಪ್ಟರ್ ಬೈಂಡಿಂಗ್ ಡೊಮೇನ್ RBD of the spike protein on viral surface is adjuvanted with CpG 1018 and alum. ಈ ಒಂದು ಪ್ರೋಟೀನನ್ನು ಈ ಒಂದು ರಿಸೆಪ್ಟರ್ ಬೈಂಡಿಂಗ್ ಡೊಮೇನ್ ಅನ್ನುವ ಒಂದು ಪ್ರೋಟೀನನ್ನು ಈ ವೈರಲ್ ಸರ್ಫೇಸ್ಗಳಿಗೆ ಇಂಜೆಕ್ಟ್ ಮಾಡಿದಾಗ ಇದರೊಂದಿಗೆ CpG 1018 ಮತ್ತು ಆಲಮನ್ನು ಇದು ಕಾರ್ಬೆವ್ಯಾಕ್ಸ್ ಹೊಂದಿರುತ್ತೆ. ಬಯೋಲಾಜಿಕಲ್ ಲಿಮಿಟೆಡ್ ಅಥವಾ BE ಅನ್ನುವ ಈ ಒಂದು ಸಂಸ್ಥೆ ಹೈದರಾಬಾದ್ನ ಒಂದು ಫಾರ್ಮಾಸ್ಯೂಟಿಕಲ್ ಮತ್ತು ಬಯೋಲಾಜಿಕ್ ಕಂಪನಿಯಾಗಿದ್ದು ಇದನ್ನು 1953ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸದ್ಯಕ್ಕೆ ಇದು ಕಾರ್ಬೆವ್ಯಾಕ್ಸ್ ಅನ್ನುವ ಒಂದು ಲಸಿಕೆಯನ್ನು ಕಂಡುಹಿಡಿದಿದೆ. ಇನ್ನು ಈ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಕೇಂದ್ರ ಸರ್ಕಾರದ ಈ ಒಂದು ಡಿಪಾರ್ಟ್ಮೆಂಟ್ ಏನಿದೆ, ಕೋವಿಡ್ ಸುರಕ್ಷಾ ಅನ್ನುವ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದು ಆತ್ಮನಿರ್ಭರ್ ಭಾರತ ಪ್ಯಾಕೇಜ್ 3.0 ಅನ್ನುವ ಒಂದು ಅಭಿಯಾನದ ಅಡಿ ಈ ಒಂದು ಕೋವಿಡ್ ಸುರಕ್ಷಾ ಸ್ಕೀಮನ್ನು ಮಿಷನನ್ನು ಲಾಂಚ್ ಮಾಡಲಾಗಿತ್ತು. ಇದರ ಅಡಿಯಲ್ಲಿ ಇದನ್ನು ಇಂಪ್ಲಿಮೆಂಟಿಂಗ್ ಮಾಡ್ತಾ ಇರೋ ಏಜೆನ್ಸಿ ಅಂದರೆ ಬಿರಾಕ್. ಆ್ಯಂಡ್ ಈ ಒಂದು ಕೋವಿಡ್-19 ಲಸಿಕೆಯ ಎಫಿಕಸಿಯನ್ನು ಜಾಸ್ತಿ ಮಾಡುವ ಒಂದು ಉದ್ದೇಶದಿಂದ ಈ ಕೋವಿಡ್ ಸುರಕ್ಷಾ ಮಿಷನನ್ನು ಲಾಂಚ್ ಮಾಡಲಾಗಿತ್ತು. ಇದನ್ನು ಲಾಂಚ್ ಮಾಡಿದವರು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ. ಈ ಒಂದು ಅಭಿಯಾನದಡಿ ಈ ಒಂದು ಕಾರ್ಬೆವ್ಯಾಕ್ಸ್ ಅನ್ನುವ ಒಂದು ವ್ಯಾಕ್ಸಿನ್ ಏನಿದೆ ಇದು 2ನೇ ವ್ಯಾಕ್ಸಿನ್ ಆಗಿದ್ದು ಈ ಮಿಷನ್ನ ಒಂದು ಅಂಡರ್ ಈ ಒಂದು ವ್ಯಾಕ್ಸಿನನ್ನು ಕಂಡುಹಿಡಿಯಲಾಗಿದೆ. ಮತ್ತು ಈ ಒಂದು ಕಾರ್ಬೆವ್ಯಾಕ್ಸ್ಗೆ 2ನೇ ವ್ಯಾಕ್ಸಿನ್ ಆಗಿ ಎಮರ್ಜೆನ್ಸಿ ಯೂಸೇಜ್ ಅಥೋರೈಸೇಷನ್ ಅನ್ನು ನೀಡಲಾಗಿದೆ. ಸೊ ಏಜ್ ಗ್ರೂಪ್ ಅಂತಂದರೆ 12ರಿಂದ 18 ವರ್ಷದ ಒಳಗಿನ ಯುವಕರು ಅಥವಾ ಮಕ್ಕಳಿಗೆ ಈ ಒಂದು ವ್ಯಾಕ್ಸಿನೇಷನನ್ನು ನೀಡಲಾಗುತ್ತೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ವೈರ್ಲೆಸ್ ಚಾರ್ಜಿಂಗ್ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ ರೀಸೆಂಟಾಗಿ ವೈರ್ಲೆಸ್ ಚಾರ್ಜಿಂಗ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕಾಣಿಸ್ತಾ ಇದ್ದು ಇದು ಈಗ ಸದ್ಯಕ್ಕೆ ಪಾಪ್ಯುಲರ್ ಟ್ರೆಂಡ್ ಆಗಿ ಹೊರಹೊಮ್ತಾ ಇದೆ. Modern smartphones use electromagnetic induction to transfer electric energy from the charger to smartphone while wirelessly charging it. ಈ ಒಂದು ಚಿತ್ರದಲ್ಲಿ ನೋಡಬಹುದು ನೀವು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನುವ ಒಂದು ತಂತ್ರಜ್ಞಾನವನ್ನು ಬಳಸಿ ಈ ಚಾರ್ಜರ್ನಿಂದ ಮೊಬೈಲ್ ಫೋನ್ಗಳಿಗೆ ಚಾರ್ಜನ್ನು ಎಲೆಕ್ಟ್ರಿಕ್ ಎನರ್ಜಿಯನ್ನು ಟ್ರಾನ್ಸ್ಫರ್ ಮಾಡುವ ಒಂದು ಕೆಲಸವನ್ನು ಯಾವುದೇ ಒಂದು ಕೇಬಲ್ ಅಥವಾ ವೈರನ್ನು ಸಂಪರ್ಕ ಇಲ್ಲದೆ ಈ ಚಾರ್ಜಿಂಗನ್ನು ಮಾಡಲಾಗುತ್ತೆ. ಆ ತಂತ್ರಜ್ಞಾನದ ಹೆಸರು ನೆನಪಿಟ್ಕೊಳ್ಳಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ. ಯು ನೀಡ್ ಯುವರ್ ಸ್ಮಾರ್ಟ್ಫೋನ್ ಟು ಸಪೋರ್ಟ್ ವೈರ್ಲೆಸ್ ಚಾರ್ಜಿಂಗ್ ಆ್ಯಂಡ್ ಕಂಪ್ಯಾಟಿಬಲ್ ವೈರ್ಲೆಸ್ ಚಾರ್ಜರ್ ಟು ಯೂಸ್ ದಿಸ್ ಟೆಕ್. ನಾವು ಇಂಡಕ್ಷನ್ ಒಲೆಗಳನ್ನು ನೋಡಿರ್ಬೋದು. ಈ ರೀತಿ ಒಂದು ಪ್ಲೇಟ್ ಮೇಲೆ ನಾವು ಪಾತ್ರೆಯನ್ನು ಇಟ್ಟಾಗ ಅದು ಹೀಟಾಗಿ ಅಡುಗೆಯನ್ನು ಮಾಡುತ್ತೆ. ಅದೇ ರೀತಿಯಾದಂತಹ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನುವ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಚಾರ್ಜರ್ ಮತ್ತು ಫೋನನ್ನು ಆ ಒಂದು ಪ್ಲೇಟ್ ಮೇಲೆ ಇಟ್ಟಾಗ ಅದು ಈ ಒಂದು ತಂತ್ರಜ್ಞಾನದ ಸಹಾಯದಿಂದ ಎಲೆಕ್ಟ್ರಿಕ್ ಎನರ್ಜಿಯನ್ನು ಟ್ರಾನ್ಸ್ಫರ್ ಮಾಡಿ ಮೊಬೈಲನ್ನು ಚಾರ್ಜ್ ಮಾಡುತ್ತೆ. ಬೋತ್ ಫೋನ್ ಆ್ಯಂಡ್ ದ ಚಾರ್ಜರ್ ನೀಡ್ ಕಾಪರ್ ಕಾಯಿಲ್ಸ್ ಆ್ಯಸ್ ವೆಲ್. ಆ ಒಂದು ಈ ಚಾರ್ಜಿಂಗ್ ಮಾಡುವ ಒಂದು ಪ್ರೊಸೆಸ್ನಲ್ಲಿ ಕಾಪರ್ ಕಾಯಿಲ್ಗಳು ಕೂಡ ಅವಶ್ಯಕವಾಗಿರುತ್ತವೆ. ಆ್ಯಸ್ ಫಾಸ್ಟ್ ಚಾರ್ಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟರಾಕ್ಟ್ಸ್ ವಿತ್ ಅ ಕಾಪರ್ ಕಾಯಿಲ್ ಪ್ರೆಸೆಂಟ್ ಇನ್ಸೈಡ್ ದ ಸ್ಮಾರ್ಟ್ಫೋನ್ ವೆನ್ ಯು ಪುಟ್ ಅ ಕಾಂಪ್ಯಾಟಿಬಲ್ ಸ್ಮಾರ್ಟ್ಫೋನ್ ಆನ್ ಅ ವೈರ್ಲೆಸ್ ಚಾರ್ಜರ್. ಈ ಒಂದು ಕಾಪರ್ ಕಾಯಿಲ್ಗಳ ಸಹಾಯದಿಂದ ಮೊಬೈಲ್ ಫೋನ್ನಲ್ಲಿ ಅಳವಡಿಸಲಾದಂತಹ ಈ ಒಂದು ಕಾಪರ್ ಕಾಯಿಲ್ನಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗಿ ಅದರಿಂದ ಚಾರ್ಜರ್ನಿಂದ ಮೊಬೈಲ್ಗೆ ಈ ಒಂದು ಎಲೆಕ್ಟ್ರಿಕ್ ಎನರ್ಜಿ ಟ್ರಾನ್ಸ್ಫರ್ ಆಗಿ ಮೊಬೈಲ್ ಚಾರ್ಜ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ then produces the electric energy in the enclosed loop that interacts with the magnetic field using electromagnetic induction. ನೆನಪಿಟ್ಕೊಳ್ಳಿ ಅಷ್ಟೇ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಸಹಾಯದಿಂದ ಈ ಒಂದು ಚಾರ್ಜಿಂಗನ್ನು ಮಾಡಲಾಗುತ್ತೆ. ಎಲೆಕ್ಟ್ರಿಕ್ ಕರೆಂಟ್, ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಟಿವ್ ಚಾರ್ಜಿಂಗ್ ಏನಿರುತ್ತೆ ಎಲೆಕ್ಟ್ರಿಕ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡಿ ಬ್ಯಾಟ್ರಿ ಗೆಟ್ಸ್ ಚಾರ್ಜ್ಡ್ ಬೈ ಎಲೆಕ್ಟ್ರಿಕ್ ಕರೆಂಟ್. 2 copper coils need to be placed in close proximity for this technology to function. The copper coils need to align for this type of wireless charging to work. ಈ ಒಂದು ವೈರ್ಲೆಸ್ ಚಾರ್ಜಿಂಗ್ ವರ್ಕ್ ಆಗುವುದಕ್ಕೆ ಕಾಪರ್ ಕಾಯಿಲ್ಸ್ಗಳು ಅವಶ್ಯಕವಾಗಿರುತ್ತೆ. ಅವುಗಳನ್ನು ಅಲೈನ್ ಮಾಡಿ ಮೊಬೈಲ್ ಮತ್ತು ಚಾರ್ಜರ್ಗಳ ಒಂದು ಪ್ರಾಕ್ಸಿಮಿಟಿಯಲ್ಲಿ ಈ ಒಂದು
ಕಾಪರ್ ಕಾಯಿಲ್ಗಳ ಸಂಪರ್ಕಕ್ಕೆ ಬಂದಾಗ ಈ ಚಾರ್ಜಿಂಗ್ ಉಂಟಾಗುತ್ತೆ. ದೇರ್ ಆರ್ ಅದರ್ ಫಾರ್ಮ್ಸ್ ಆಫ್ ವೈರ್ಲೆಸ್ ಚಾರ್ಜಿಂಗ್ ಟೆಕ್ನಾಲಜೀಸ್ ದ್ಯಾಟ್ ಏಮ್ ಟು ಸಾಲ್ವ್ ದಿಸ್ ಪ್ರಾಕ್ಸಿಮಿಟಿ. ಈ ರೀತಿಯ ಪ್ರಾಕ್ಸಿಮಿಟಿಯಲ್ಲಿ ನೋಡಿ ನೀವು ಈ ಒಂದು ಪ್ಲೇಟ್ನಲ್ಲಿ ನೋಡ್ಬೋದು, ಈ ಒಂದು ಪ್ಲೇಟ್ ಮೇಲೆ ಅಥವಾ ಈ ಒಂದು ಇಂಡಕ್ಷನ್ ಪ್ಲೇಟ್ ಮೇಲೆ ಈ ಮೊಬೈಲ್ ಮತ್ತು ಚಾರ್ಜರ್ಗಳನ್ನು ಇಟ್ಟಾಗ ಚಾರ್ಜಿಂಗ್ ಟ್ರಾನ್ಸ್ಫರ್ ಆಗುತ್ತೆ, ಎಲೆಕ್ಟ್ರಿಕ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಒಂದು ಪ್ರಾಕ್ಸಿಮಿಟಿಯನ್ನು ಅವಾಯ್ಡ್ ಮಾಡಿ ಇನ್ನೂ ಡೆವಲಪ್ ಆದಂತಹ ತಂತ್ರಜ್ಞಾನವನ್ನು ಕೂಡ ಈಗ ಸದ್ಯಕ್ಕೆ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಸೊ ಅದರ ಒಂದು ಟೆಕ್ನಾಲಜಿ ಹೆಸರು ರೇಡಿಯೋ ಫ್ರೀಕ್ವೆನ್ಸಿ ಆಧಾರಿತವಾದಂತಹ ಈ ತಂತ್ರಜ್ಞಾನದ ಆಧಾರಿತವಾದಂತಹ ಗ್ಯಾಜೆಟ್ಗಳನ್ನು ಉಪಯೋಗಿಸಿ ಸಾಕಷ್ಟು ಅಡಿಗಳ ದೂರದಿಂದ ಕೂಡ ಈ ಮೊಬೈಲನ್ನು ಚಾರ್ಜ್ ಮಾಡಬಹುದು. ಚಾರ್ಜರ್ನಿಂದ ರೇಡಿಯೋ ಫ್ರೀಕ್ವೆನ್ಸಿ ಅನ್ನುವ ಈ ಒಂದು ತಂತ್ರಜ್ಞಾನದಿಂದ ಮೊಬೈಲನ್ನು ಚಾರ್ಜ್ ಮಾಡ್ಬೋದು. ವೆರಾಸ್ ಲೂಸ್ಲಿ ಕಪಲ್ಡ್ ರೆಸೊನೆನ್ಸ್ ಚಾರ್ಜಿಂಗ್ ಕ್ಯಾನ್ ಡೆಲಿವರ್ ಅ ಚಾರ್ಜ್ ಅಪ್ ಟು ಫ್ಯೂ ಸೆಂಟಿಮೀಟರ್ಸ್ ಅವೇ. ಸಾಕಷ್ಟು ದೂರದಲ್ಲಿ ಇದ್ದರೂ ಕೂಡ ಚಾರ್ಜರ್ನಿಂದ ಈ ಮೊಬೈಲ್ಗಳು ಚಾರ್ಜ್ ಆಗುವ ಒಂದು ಅವಕಾಶವನ್ನು ಈ ರೇಡಿಯೋ ಫ್ರೀಕ್ವೆನ್ಸಿ ತಂತ್ರಜ್ಞಾನ ಒದಗಿಸಿಕೊಡುತ್ತೆ. ಯೂಸರ್ಸ್ ವಿಲ್ ಬಿ ಏಬಲ್ ಟು ಚಾರ್ಜ್ ದೇರ್ ಫೋನ್ಸ್ ವಿತೌಟ್ ಗೋಯಿಂಗ್ ನಿಯರ್ ದ ಚಾರ್ಜರ್ ಇನ್ ದ ನಿಯರ್ ಫ್ಯೂಚರ್ ಯೂಸಿಂಗ್ ರೇಡಿಯೋ ಫ್ರೀಕ್ವೆನ್ಸಿ ಚಾರ್ಜಿಂಗ್. ಆಗಲೇ ಹೇಳಿದಾಗೆ ಮೊಬೈಲ್ನಿಂದ ಚಾರ್ಜರ್ ಸಾಕಷ್ಟು ದೂರ ಇದ್ದರೂ ಕೂಡ ಈ ಒಂದು ಚಾರ್ಜಿಂಗನ್ನು ಮೊಬೈಲ್ ಪಡೆಯಬಹುದಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ವೈರ್ಲೆಸ್ ಚಾರ್ಜಿಂಗ್. ಇಲ್ಲಿ ಎರಡು ತಂತ್ರಜ್ಞಾನಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮತ್ತು ಇನ್ನೊಂದು ರೇಡಿಯೋ ಫ್ರೀಕ್ವೆನ್ಸಿ ಅನ್ನುವ ತಂತ್ರಜ್ಞಾನದ ಬಳಸಿಕೊಂಡು ವೈರ್ಲೆಸ್ ಆಗಿ ನಾವು ಮೊಬೈಲನ್ನು ಚಾರ್ಜ್ ಮಾಡಬಹುದಾಗಿದೆ. ಇನ್ನು ನೆಕ್ಸ್ಟ್ ಆರ್ಟಿಕಲ್ ಸಸ್ಟೈನಬಲ್ ಸಿಟೀಸ್ ಇಂಡಿಯಾ ಪ್ರೋಗ್ರಾಮ್. ಈ ಒಂದು ಮಿಷನ್ ಅಥವಾ ಪ್ರೋಗ್ರಾಮ್ ಬಗ್ಗೆ ಇದೆ. ಇದರ ಈ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದು ಅಥವಾ ಒಂದು ಮೆಮೊರಮನ್ನು ರೀಸೆಂಟಾಗಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಅನ್ನು ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್ NIUA ಸಂಸ್ಥೆ ಮತ್ತು ವರ್ಲ್ಡ್ ಎಕನಾಮಿಕ್ ಫೋರಮ್ ಈ ಎರಡು ಸಂಸ್ಥೆಗಳ ಒಂದು ಸಹಭಾಗಿತ್ವದಲ್ಲಿ ಒಂದು MOU ಅನ್ನು ಸೈನ್ ಮಾಡಲಾಗಿದೆ. ಇದರ ಉದ್ದೇಶ ಏನು ಅಂತಂದರೆ ಸಸ್ಟೈನಬಲ್ ಸಿಟೀಸ್ ಇನ್ ಇಂಡಿಯಾ ಪ್ರೋಗ್ರಾಮನ್ನು ಜಾಯಿಂಟ್ಲಿ ಡಿಸೈನ್ ಮಾಡಿ ಒಂದು ಅನುಷ್ಠಾನಕ್ಕೆ ತರುವಂತಹ ಉದ್ದೇಶವನ್ನು ಈ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೊಂದಿದೆ. ನೆನ್ಪಿಟ್ಕೊಳ್ಳಿ, ಈ MOU ಅನ್ನು ಸೈನ್ ಮಾಡಿದ್ದು ಎರಡು ಸಂಸ್ಥೆಗಳು. ಒಂದು ಭಾರತದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್ NIUA ಮತ್ತು ವರ್ಲ್ಡ್ ಎಕನಾಮಿಕ್ ಫೋರಮ್. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಸಸ್ಟೈನಬಲ್ ಸಿಟೀಸ್ ಇಂಡಿಯಾ ಪ್ರೋಗ್ರಾಮ್ ಇಂಟೆಂಡ್ಸ್ ಟು ಎನೇಬಲ್ ಸಿಟೀಸ್ ಟು ಡಿಕಾರ್ಬನೈಸ್ ಇನ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸಸ್ಟೈನಬಲ್ ವೇ ದ್ಯಾಟ್ ವಿಲ್ ರೆಡ್ಯೂಸ್ ಎಮಿಷನ್ ಆ್ಯಂಡ್ ಡೆಲಿವರ್ ರೆಸಿಲಿಯೆಂಟ್ ಆ್ಯಂಡ್ ಇಕ್ವಿಟೇಬಲ್ ಅರ್ಬನ್ ಎಕೋಸಿಸ್ಟಮ್. ಇದರ ಉದ್ದೇಶ ಇಷ್ಟೇ, ಒಂದು ಸುಸ್ಥಿರವಾದಂತಹ ಮತ್ತು ಡಿಕಾರ್ಬನೈಸ್ ಅಂದರೆ ಆ ಒಂದು ನಗರ ಪ್ರದೇಶಗಳಲ್ಲಿ ಒಂದು ಕಾರ್ಬನ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಪೊಲ್ಯೂಷನ್ಗಳಿಂದ, ಅದನ್ನು ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಈ ಸಸ್ಟೈನಬಲ್ ಸಿಟೀಸ್ ಇಂಡಿಯಾ ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಆ್ಯಸ್ ಪರ್ ವರ್ಲ್ಡ್ ಎಕನಾಮಿಕ್ ಫೋರಮ್ಸ್ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ 2022. ನೆನ್ಪಿಟ್ಕೊಳ್ಳಿ, ಈ ಗ್ಲೋಬಲ್ ರಿಸ್ಕ್ ರಿಪೋರ್ಟನ್ನು ಯಾರು ರಿಲೀಸ್ ಮಾಡ್ತಾರೆ? ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು. ಅದರ ಪ್ರಕಾರ ಡೆನ್ಸ್ಲಿ ಪಾಪ್ಯುಲೇಟೆಡ್ ಸಿಟೀಸ್ ದ್ಯಾಟ್ ಆರ್ ಹೈಲಿ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್ ಸಚ್ ಆಸ್ ಇಂಡಿಯಾ ಆರ್ ಎಸ್ಪೆಷಲಿ ವಲ್ನರೇಬಲ್ ಟು ಕ್ಲೈಮೇಟ್ ಇನ್ಸೆಕ್ಯೂರಿಟಿ. ಈ ಹವಾಮಾನಕ್ಕೆ ಸಂಬಂಧಿಸಿದಂತಹ ಅಸುರಕ್ಷತೆ ಅಥವಾ ಒಂದು ಅಭದ್ರತೆಯನ್ನು ಈ ಅತಿ ಹೆಚ್ಚು ಕೃಷಿ ಆಧಾರಿತ ದೇಶಗಳು ಹೊಂದಿವೆ. ಅದರಲ್ಲಿ ಭಾರತ ಕೂಡ ಒಂದು ಮುಖ್ಯವಾದಂಥ ಒಂದು ವಲ್ನರೇಬಲ್ ಕಂಟ್ರಿ ಅಂತ ಈ ವರ್ಲ್ಡ್ ಎಕನಾಮಿಕ್ ಫೋರಮ್ನ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ನಲ್ಲಿ ವರದಿ ನೀಡಲಾಗಿದೆ. ಡಿಕಾರ್ಬನೈಸೇಷನ್ ಇನ್ ಸಿಟೀಸ್ ಈಸ್ ಅ ರಿಯಲ್ ಅಪಾರ್ಚುನಿಟಿ ಟು ಕೀಪ್ ಗ್ಲೋಬಲ್ ವಾರ್ಮಿಂಗ್ ವೆಲ್ below 2 degrees Celsius and cities in India can make enormous contribution in reaching this goal. ಈ ವರ್ಲ್ಡ್ ಎಕನಾಮಿಕ್ ಫೋರಮ್ನ ವರದಿ ಪ್ರಕಾರ ಆ ಒಂದು ಇಂಗಾಲದ ಪ್ರಮಾಣವನ್ನು ಕಡಿಮೆ ಮಾಡುವ ಒಂದು ಅಥವಾ ಡಿಕಾರ್ಬನೈಸೇಷನ್ ಮಾಡುವ ಒಂದು ಪ್ರಕ್ರಿಯೆಯಿಂದ ಒಂದು ಗ್ಲೋಬಲ್ ವಾರ್ಮಿಂಗನ್ನು 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಾಡುವ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಮತ್ತು ಭಾರತದ ನಗರಗಳು ಈ ಒಂದು ದೃಷ್ಟಿಯಿಂದ ಕೆಲಸ ಮಾಡಿದ್ದಾದರೆ ನಾವು ಈ ಗೋಲನ್ನು 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಾಡುವ ಒಂದು ಗ್ಲೋಬಲ್ ವಾರ್ಮಿಂಗನ್ನು ಕಡಿಮೆ ಮಾಡುವ ಒಂದು ಗುರಿಯನ್ನು ಮುಟ್ಟಲು ಸಾಧ್ಯವಾಗುತ್ತೆ ಅಂತ ಈ ವರದಿ ಹೇಳಿದೆ. ವರ್ಲ್ಡ್ ಎಕನಾಮಿಕ್ ಫೋರಮ್ನ ನೆಟ್ ಝೀರೋ ಕಾರ್ಬನ್ ಸಿಟೀಸ್ ಮಿಷನ್ ಕೂಡ ಡಿಸ್ಕಸ್ ಮಾಡೋಣ. ಮಿಷನ್ ಈಸ್ ಟು ಕ್ರಿಯೇಟ್, ಅದರ ಉದ್ದೇಶ ಏನು ಅಂತಂದರೆ ಟು ಕ್ರಿಯೇಟ್ ಆ್ಯನ್ ಎನೇಬಲಿಂಗ್ ಎನ್ವೈರ್ಮೆಂಟ್ ಫಾರ್ ಕ್ಲೀನ್ ಎಲೆಕ್ಟ್ರಿಫಿಕೇಷನ್ ಆ್ಯಂಡ್ ಸರ್ಕ್ಯುಲಾರಿಟಿ.
ರಿಸಲ್ಟಿಂಗ್ ಇನ್ ಅರ್ಬನ್ ಡಿಕಾರ್ಬನೈಸೇಷನ್ ಆ್ಯಂಡ್ ರೆಸಿಲಿಯನ್ಸ್. ಈ ಒಂದು ಕ್ಲೀನ್ ಎಲೆಕ್ಟ್ರಿಫಿಕೇಷನ್ ಒದಗಿಸೋದು ಮತ್ತು ಸರ್ಕ್ಯುಲಾರಿಟಿ ಅಂತಂದರೆ ರೀಯುಟಿಲೈಸೇಷನ್ ರೀಯೂಸ್ ಆಫ್ ದ ರಿಸೋರ್ಸಸ್ ಆಗಿರ್ಬೋದು. ರಿಸಲ್ಟಿಂಗ್ ಇನ್ ಅರ್ಬನ್ ಡಿಕಾರ್ಬನೈಸೇಷನ್ ಆ್ಯಂಡ್ ರೆಸಿಲಿಯನ್ಸ್ ಕೂಡ ಈ ಒಂದು ಡಿಕಾರ್ಬನೈಸೇಷನ್ ಪ್ರೊಸೆಸ್ನಿಂದ ಒದಗುತ್ತೆ ಅಂತ ನೆಟ್ ಝೀರೋ ಕಾರ್ಬನ್ ಸಿಟಿ ಮಿಷನ್ನಲ್ಲಿ ಇದು ಉದ್ದೇಶವನ್ನು ಹೇಳ್ತಾ ಇದೆ. ಈ ಒಂದು ಇನ್ನೊಂದು ಇನ್ಸ್ಟಿಟ್ಯೂಟ್ ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್. ಇದು ಭಾರತದ ಒಂದು ಇನ್ಸ್ಟಿಟ್ಯೂಟ್ ಆಗಿದ್ದು 1976ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಇದು ಯಾವ ಕೆಲಸ ಮಾಡುತ್ತೆ ಅಂದರೆ ಇಂಡಿಯಾಸ್ ಲೀಡಿಂಗ್ ನ್ಯಾಷನಲ್ ಥಿಂಕ್ ಟ್ಯಾಂಕ್ ಆನ್ ಅರ್ಬನ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಈ ನಗರಗಳ ಒಂದು ಪ್ಲ್ಯಾನಿಂಗ್ ಆಗಿರ್ಬೋದು ಅಥವಾ ಅವುಗಳ ಅಭಿವೃದ್ಧಿ ಆಗಿರ್ಬೋದು, ಅವುಗಳ ಕುರಿತಾಗಿ ಚರ್ಚೆ ಮಾಡುವ ಒಂದು ಥಿಂಕ್ ಟ್ಯಾಂಕ್ ಆಗಿದೆ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್. ಇದನ್ನು 1976ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸೊ ಈಗ ಸದ್ಯಕ್ಕೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್ ಇವು ಎರಡೂ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಮಾಡಲಾಗಿದೆ. ಅದರ ಉದ್ದೇಶ ಏನು ಅಂದರೆ ಸಸ್ಟೈನಬಲ್ ಸಿಟೀಸ್ ಇಂಡಿಯಾ ಪ್ರೋಗ್ರಾಮ್ ಅಂತ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ನಮ್ಮ ಕ್ವಿಕ್ ರಿವಿಷನ್ನಲ್ಲಿ ಸ್ಟೇಟ್ಮೆಂಟ್ಗಳನ್ನು ರಿವೈಸ್ ಮಾಡೋಣ. ಮೊದಲನೇ ಆರ್ಟಿಕಲಲ್ಲಿ ನಾವು ಯುಕ್ರೇನ್ ಮತ್ತು ರಷ್ಯಾದ ನಡುವಿನ ಒಂದು ಡಿಸ್ಟರ್ಬೆನ್ಸ್ ಅಥವಾ ಕಾನ್ಫ್ಲಿಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಯುಕ್ರೇನ್ ದೇಶ ಏಷ್ಯಾ ಖಂಡದಲ್ಲಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಈ ಒಂದು ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ, ಯಾಕಂದರೆ ಯುಕ್ರೇನ್ ಈಸ್ ಇನ್ ಯುರೋಪಿಯನ್ ಕಾಂಟಿನೆಂಟ್. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ನಲ್ಲಿ ಬ್ಲಾಟ್ವೇರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬ್ಲಾಟ್ವೇರ್ ಆ್ಯಪ್ಸ್ ಆರ್ ನೀಡ್ಲೆಸ್ ಪ್ರೋಗ್ರಾಮ್ ದ್ಯಾಟ್ ಟೇಕ್ ಅ ಟೋಲ್ ಆನ್ ಯುವರ್ ಡಿವೈಸಸ್ ಪರ್ಫಾರ್ಮೆನ್ಸ್. ಈ ಬ್ಲಾಟ್ವೇರ್ಗಳು ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಅನವಶ್ಯಕವಾದಂತಹ ಅಪ್ಲಿಕೇಶನ್ಗಳಾಗಿದ್ದು ಅವುಗಳಿಂದ ನಮ್ಮ ಮೊಬೈಲ್ನ ಪರ್ಫಾರ್ಮೆನ್ಸ್ ಸಾಕಷ್ಟು ಕುಂಠಿತವಾಗುತ್ತೆ ಅಂತ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ ರೇಡಿಯೋ ಫ್ರೀಕ್ವೆನ್ಸಿ ಬೇಸ್ಡ್ ಚಾರ್ಜಿಂಗ್ ಆರ್ ಟೆಕ್ನಾಲಜೀಸ್ ಯೂಸ್ಡ್ ಫಾರ್ ವೈರ್ಲೆಸ್ ಚಾರ್ಜಿಂಗ್ ಆಫ್ ಮೊಬೈಲ್ ಫೋನ್ಸ್. ಈ ಮೊಬೈಲನ್ನು ವೈರ್ಲೆಸ್ಲಿ ಚಾರ್ಜ್ ಮಾಡುವ ಒಂದು ಉದ್ದೇಶದಿಂದ ಈ ಎರಡು ತಂತ್ರಜ್ಞಾನಗಳನ್ನು ಡಿಸ್ಕಸ್ ಮಾಡಲಾಗಿತ್ತು. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಟೆಕ್ನಾಲಜಿ. ಸೊ ಈ ಒಂದು ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ನಮ್ಮ ಮುಂದಿನ ಸ್ಟೇಟ್ಮೆಂಟ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ರಿಸೆಪ್ಟರ್ ಬೈಂಡಿಂಗ್ ಡೊಮೇನ್ RBD ಪ್ರೋಟೀನ್ನ ಸಬ್ ಯೂನಿಟ್ ವ್ಯಾಕ್ಸಿನ್ ಫಾರ್ ಕೋವಿಡ್-19 ಕಾರ್ಬೆವ್ಯಾಕ್ಸ್ ಡೆವಲಪ್ಡ್ ಬೈ ಬಯೋಲಾಜಿಕಲ್ ಇ ಲಿಮಿಟೆಡ್. ಹೈದರಾಬಾದ್ನಲ್ಲಿ ಬೇಸ್ ಆಗಿರುವಂತಹ ಈ ಬಯೋಲಾಜಿಕಲ್ ಇ ಲಿಮಿಟೆಡ್ ಅನ್ನುವ ಒಂದು ಸಂಸ್ಥೆಯಿಂದ ಈ ದೇಶೀಯವಾಗಿ ಈ ಕಾರ್ಬೆವ್ಯಾಕ್ಸ್ ಅನ್ನುವ ಒಂದು ಲಸಿಕೆಯನ್ನು ಕಂಡುಹಿಡಿಯಲಾಗಿದೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಆ್ಯಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್ signed a memorandum of understanding to collaborate on jointly designed ಸಸ್ಟೈನಬಲ್ ಸಿಟೀಸ್ ಇಂಡಿಯಾ ಪ್ರೋಗ್ರಾಮ್. ಈ ಒಂದು ಸಸ್ಟೈನಬಲ್ ಸಿಟಿ ಇಂಡಿಯಾ ಪ್ರೋಗ್ರಾಮ್ನ ಈ ಒಂದು ಕಾರ್ಯಕ್ರಮಕ್ಕೆ ಎರಡು ಸಂಸ್ಥೆಗಳು, ಒಂದು ವರ್ಲ್ಡ್ ಎಕನಾಮಿಕ್ ಫೋರಮ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್, ಇವುಗಳ ಸಹಭಾಗಿತ್ವದಲ್ಲಿ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಆಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಆರ್ಟಿಕಲ್ಗಳನ್ನು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.